ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಶ್ರೀರಂಗ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್. ಈಗ ಜಸ್ಟ್ ಒ ಪಿ ಡಿಲಿ ಒಂದು ಪೇಷಂಟ್ ಕೇಳಿದ್ರು, ಸರ್ ಸ್ಟೆಂಟ್ಗೆ ಏನಾದರೂ ಎಕ್ಸ್ಪೈರಿ ಪೀರಿಯಡ್ ಇದೆಯಾ, ಎಕ್ಸ್ಪೈರಿ ಡೇಟ್ ಅಂತ ಹೇಳ್ತಾರಲ್ಲ, ಆ ಥರದ್ದು ಏನಾದರೂ ಇದೆಯಾ ಅಂತ. ಅದೊಂದು ಸತಿ ಎಲ್ಲರಿಗೂ ತಿಳಿಸೋಣ ಅಂತಲೇ ಇದು ಮಾಡ್ತಾ ಇರೋದು ವಿಡಿಯೋ. ನೋಡಿ, ಇಲ್ಲಿ ಒಂದು ಸ್ಟೆಂಟ್ ಕಂಪ್ನಿ ಇದು ಸ್ಟೆಂಟು ನೋಡಿದಾಗ ಇಲ್ಲಿ 6/5/2027 ಅಂತ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಹೌದು, ಯಾವಾಗವರೆಗೂ? ಪೇಷಂಟ್ ಮೈ ಒಳಗೆ ಹೋಗೋವರೆಗೂ. ಯಾಕೋಸ್ಕರ ಇದು ಎಕ್ಸ್ಪೈರಿ ಡೇಟ್ ಇದೆ? ಎಕ್ಸ್ಪೈರಿ ಡೇಟ್ ಹಾಕಿದೆ ಅಂತಂದರೆ ಅದು ಸ್ಟೆರಿಲಿಟಿ ಮಾಡಿರ್ತೀವಿ, ಪೇಷಂಟಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ. ಅದು ಅಕಸ್ಮಾತ್ ಅಲ್ಲಿವರೆಗೂ ಇದೆಯಾ ಅಂದರೆ ಈಗ ಈ ಎಕ್ಸ್ಪೈರಿ ಆದಮೇಲೆ ಆ ಸ್ಟೆರಿಲಿಟಿದು ನಾವು ಗ್ಯಾರಂಟಿ ಕೊಡಲಿಕ್ಕಾಗಲ್ಲ. ಎರಡನೇದು ಬಂದ್ಬಿಟ್ಟು ಅದರಲ್ಲಿ ಒಳ್ದಷ್ಟು ಪ್ಲಾಸ್ಟಿಕ್ ಮಟೀರಿಯಲ್ಸ್ ಇರುತ್ತೆ. 1 ವರ್ಷ 2 ವರ್ಷ ಆದಮೇಲೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೈಯೊಳಗೆ ಹೋದಾಗ ಹಾಕಬೇಕಾದ್ರೆ, ಪ್ರೊಸೀಜರ್ ಮಾಡಬೇಕಾದ್ರೆ ಬ್ರೇಕಿಂಗ್ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ. ಲೆಕ್ಕವಾಗಿ ಅದನ್ನು ನಾವು ಹಾಕೋದು ಪೇಷಂಟಿಗೆ ಸ್ಟೆಂಟ್ ಏನಿದೆ ಅದು ಬಂದು ಕೊಬಾಲ್ಟ್ ಕ್ರೋಮಿಯಂ ಅಂತ ಒಂದು ಅಲಾಯ್ ಇರೋದು, ಅದು ಮಾಡಿರೋದು. ಆ ಮಿನರಲ್ಸು ಯಾವುದೇ ಆಗಲಿ, ನಾವು ಇರೋದಕ್ಕಿಂತ ಮುಂಚೆ ಭೂಮಿ ಯಾವಾಗಿಂದ ಬಂತು ಅವಾಗಿಂದನೂ ಇದೆ, ನಾವು ಹೋದ್ಮೇಲೂ ಇರುತ್ತೆ ಆ ಮಿನರಲ್, ಅದೇನು ಹಾಳಾಗಲ್ಲ. ಸೊ ಅದಕ್ಕೇನು ಎಕ್ಸ್ಪೈರಿ ಡೇಟ್ ಇರಲ್ಲ. ಸೊ ಏನಕ್ಕೆ ಎಕ್ಸ್ಪೈರಿ ಇರೋದಂದರೆ ಇದು ಒಂದು ಸ್ಟೆರಿಲಿಟಿ ಮತ್ತು ಪ್ಲಾಸ್ಟಿಕ್ ಮಟೀರಿಯಲ್ ಇನ್ಸೈಡ್ ಏನಿದೆಯೋ ಅದು ಆ ಕ್ವಾಲಿಟಿ ಇದೆಯೋ ಇಲ್ಲೋ ಅನ್ನೋದಕ್ಕೋಸ್ಕರ ಎಕ್ಸ್ಪೈರಿ ಡೇಟ್ ಅಂತ ಇರೋದು. ಒಂದು ಸತಿ ಮೈ ಒಳಗಡೆ ಹಾಕಿ ಡಿಪ್ಲಾಯ್ ಆದಮೇಲೆ ಎಕ್ಸ್ಪೈರಿ ಡೇಟ್ ಅಂತ ಇರಲ್ಲ ಪೇಷಂಟ್ಗೆ. ಪೇಷಂಟ್ ಇರೋವರೆಗೂ ಸ್ಟೆಂಟ್ ಹಂಗೆ ಚೆನ್ನಾಗೇ ಇರುತ್ತೆ. ಏನಂದರೆ ಅದು ನಾರ್ಮಲ್ ಅಲ್ಲ, ನಾವು ಹಾಕ್ತಾ ಇರೋದು ಎಕ್ಸ್ಟ್ರಾ ಮಟೀರಿಯಲ್ ಮೈ ಒಳಗಡೆ ಒಂದು. ಸೊ ಅದು ಒಂದೊಂದು ಸತಿ ಮಾತ್ರೆಗಳು ತೊಗೊಳ್ಳಿಲ್ಲ ಅಂದರೆ ಆ ಥರದ ಕಂಡೀಷನಲ್ಲಿ ಆ ಸ್ಟೆಂಟ್ ಒಳಗಡೆ ದುರ್ಮಾಂಸ ಥರ ಬೆಳ್ಕೊಳ್ಳುತ್ತೆ ಮತ್ತು ಒಂದೊಂದು ಸತಿ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದು ಒಂದು 10 ವರ್ಷದಲ್ಲಿ 5% ಜನಕ್ಕೆ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಎಕ್ಸ್ಪೈರಿ ಡೇಟ್ ಅಂತ ಏನು ಬರಲ್ಲ ಸ್ಟೆಂಟಲ್ಲಿ. ಥ್ಯಾಂಕ್ ಯು.